रुको जरा ನಿಂದು ಮೀಟಿತು ನಂದು ಮೀಟಿತು ಅವ್ರದ್ದು ಮೀಟಿ ಇವ್ರದ್ದು ಮೀಟಿತು. ಹಲೋ ನಂದು ಮೀಟುತ್ತ ಕೇಳಿ ಸರ್. ನಿಂದು ಮೀಟಿತಲ್ಲ ನೀ ಮೀಟಿದ ದಾ ಐ ಸೆಡ್ ತೂ ಅಂದ್ರೆ ಮತ್ತೆ ಕೂತು ಅಂತ ಹುಟ್ಟಿದ್ದಾರೆ. ನೀನು ತೂ ಬೇಡ ದೊಡ್ಡಪ್ಪನ ಜೊತೆ ಕೂ ಮಾಡಿ ಹೋಗು. ಅಜ್ಜಿ ಕಚ್ಕೊಂಡೈತೆ ತಾತಂದು ಅಲ್ಲಾಡುತ್ತೆ ಏನು. ಅಯ್ಯೋ ಡಬಲ್ ಮೀನಿಂಗ್ ಏನ್ ಗೊತ್ತಾ, ಅಜ್ಜಿದು ಕಚ್ಕೊಂಡೈತೆ ತಾತಂದು ಅಳ್ಳಾಡ್ತೈತೆ ಏನು. ಹಳೆ ಕಾಲದ ಗಾದೆ ಕೇಳ. ಏನ್ ಗೊತ್ತಾ, ಅಜ್ಜಿದು ಕಚ್ಕೊಂಡೈತೆ ತಾತಂದು ಅಳ್ಳಾಡ್ತೈತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಜ್ಜಿದು ಕಚ್ಕೊಂಡೈತೆ ತಾತಂದು ಅಳ್ಳಾಡ್ತೈತೆ. ಹಾಯ್ ಗೈಸ್, ಕಾಡಿನ ರಸ್ತೆಯಲ್ಲಿ ಸ್ಟಕ್ ಆಗಿದ್ದೇವೆ. ಇಲ್ಲಿ ಎಂತ ಸಹ ಕಾಣ್ತಿಲ್ಲ ಗೈಸ್, ಬಟ್ ಖಾಲಿ ನಂಗೆ ಒಂದು ಪ್ರಾಣಿ ಕಾಣ್ತಾ ಉಂಟು, ಬೇರೆ ಎಂತ ಸಹ ಕಾಣ್ತಿಲ್ಲ. ಸೊ ನಂಗೆ ಇಲ್ಲಿಂದ ಹೇಗೆ ಹೋಗುದಂತ ಸಹ ಗೊತ್ತಾಯಿಲ್ಲ. ಪ್ರಾಣಿ ಕಾಣ್ತಾ ಉಂಟು ಗೈಸ್. ಅದು ಪ್ರಾಣಿ ಅಲ್ಲ ಗೈಸ್, ಬಟ್ ನಂಗೆ ಒಂದು ಬೆಕ್ಕು ಕಾಣ್ತು, ಒಂದು ಪ್ರಾಣಿ ಅಂತ ಉಂಟು. ಐ ಲವ್ ಯು ಅಂತ ನಾನು ಅವ್ರ ಪ್ರೀತಿ ಸನ್ನಿ ಅಂತ. ನಿಂಗೆ ಅವನಂದ್ ಇಷ್ಟನಾ? ಒಂದ್ ನಿಮಿಷ, ನೀನು ಐ ಲವ್ ಯು ಹೇಳು. ಐ ಲವ್ ಯು. ಈಗಿರ್ಚಿ ಮಾತೇ ಇಲ್ಲ. ನಿನ್ನ ಕಿಡ್ನಾಪ್ ಮಾಡ್ತೀನಿ, ನಿಮ್ ಮನೆಯವರು ಅಮೌಂಟ್ ಕೊಡ್ತಾರ. ನಾನ್ ಸ್ಟೇಟಸ್ ಏನು ಅಂತ ಗೊತ್ತಾ ನಿನ್ಗೆ? ನೌ ಸಿ ಮೈ ರಿಯಾಲಿಟಿ. ಒಂದ್ಸಲ ವಿಡಿಯೋ ನೋಡಿ. ಅಂಬುಜಾ ಸಿಮೆಂಟ್ ಲಿಂದ ಕಟ್ಟಿರೋ ಗಾಡಿ ಅದು. ದಿ ಗ್ರೇಟ್ ಖಲಿ ಬಂದು ಕುಣಿದಾಡಿ ಜಿಗ್ದಾಡಿ ಅವನ ಬಾಡಿಲಿ ತಂದು ಗುದ್ದಾಡಿ ಒಂದು ಕ್ರ್ಯಾಕ್ ಆಗಂಗಿಲ್ಲ ಅದು. ಯಾಕೋ ಹೊಡೆದೇ ತಿರಂಗ್ ಕಾಣ್ತಾರ. ಪಟ್ಟದ ಗೃಹ ಪ್ರವೇಶ ಮಾಡ್ಬೇಕಾಗ್ತದ. ಸತ್ಯಾನಂದ ಸ್ವಾಮಿಗಳಿಗೆ ಗೃಹ ಪ್ರವೇಶ ಮಾಡಕ್ಕೆ ಒಂದು ಡೇಟ್ ಕೊಡ್ರಿ. ನಾನು ಗೃಹ ಪ್ರವೇಶಕ್ಕೆ ಹಾಲು ಉಗ್ಸಂದ್ರ ಇಲ್ಲೇ ಹಾಲು ಉಗ್ಸಕತ್ತಾನ. ಕರೆಂಟ್ 5 ನಿಮಿಷನಾಗಲ್ಲ ಹಂಗೇನೆ ಮಾಟ ಚಾಲನೆ ಮಾಡಿರಲ್ಲ. ಏನಾರ ಹೇಳೋ ಮಾರ ಇವ್ರಿಗೆ. ವಯಸ್ಸಾಯ್ತು ಮದ್ವೆ ಆಗು ಅಂತಾರೆ. ಹಂಗಂದ್ರ ನಿಮ್ಮಪ್ಪ ಆಯ್ತು ಮದುವೆ ಆಗಿ ಮಕ್ಕಳು ಹಡಿ 2. ಹಾಕು ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಒಂದ್ ಸೀನಿಯರ್ ಕೆಜಿ ಒಂದ್ ಜೂನಿಯರ್ ಕೆಜಿ ಇಬ್ರು ಬರ್ತೀನಂತ. ಈಗ ಅವ್ರ ಸರ್ ಬಂತಾರ ನೋಡಿ. ನಮ್ ದೋಸ್ತ ಇಷ್ಟು ವರ್ಷ ಆದ್ರೂ ಸಿಂಗಲ್ ಯಾಕಾನ ಅಂತ ಈಗ ಗೊತ್ತಾಯ್ತು ನನಗ. ಈ ಕೈ ಯಾವತ್ತು ಬಿಡಲ್ಲ ಅಲ್ವಾ? ಆದ್ರೆ ಟೀಕಾ ಹೆಂಗ್ ತೊಳೆಯೋದು? ನಿಲ್ಸ
ಪಬ್ಲಿಸಿಟಿ ಮಾತಾಡ್ತಾ ಇದೀನಿ. ಲೋ ಈ ಲೂಸ್ ನನ್ ಮಗ ಇಲ್ಲಿ ಯಾಕೆ ಬಂದ? ಫ್ರೆಂಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪೆಟ್ರೋಲ್ ಬಂಕ್, ಅದ್ರಲ್ಲಿ ಗಾಡಿಗೆ ಪೆಟ್ರೋಲ್ ಆಗ್ತದೆ. ಅಯ್ಯೋ ಇವ್ನ್ ಪಾಲಿಡಾಲ್ ಕುಡ್ದಾಗಿಂದ ಮೆಂಟ್ಲಾಗ್ಬಿಟ್ಟವನೆ. ಮೊದ್ಲೇ ಕನ್ನಡ ಇಂಡಸ್ಟ್ರಿಗೆ ಜನ ಬರ್ತಿಲ್ಲ ಅಂತಿದ್ದೀರಾ, ನೀವು ನೋಡಿದ್ರೆ ಫುಲ್ ಕಾನ್ಫಿಡೆನ್ಸ್ ಎಲ್ಲ ಮಗನ್ನ ಇಂಟ್ರೊಡ್ಯೂಸ್ ಮಾಡಿ ಹೋಗಿದ್ದೀರಾ. ಹೆಂಗ ಒಂದು ಮೂವಿಲೇ ಒಡೆದ್ ಬಿಸಾಕ್ಬಿಡ್ತೀನಿ ಪಕ್ಕ, ಒಂದೇ ಮೂವಿಲಿ ಫುಲ್ ಇಂಟರ್ನ್ಯಾಷನಲ್ ಇಂಡಿಯಾಗೆ ನಂಬರ್ 1 ಮಾಡ್ತೀನಿ. ಇಷ್ಟು ದಿನ ನಂಬರ್ 2 ಅಂತ ಇದ್ದೆ, ಇವಾಗ ಆ ತರ ಸ್ಟೋರಿ ರೆಡಿ ಮಾಡಿದೀನಿ. ಒಂದೇ ಮೂವಿಲಿ ನಂಬರ್ 1 ಮಾಡ್ತೀನಿ. ಅಲ್ಲ ಅವ್ರು ಕಷ್ಟ ಬಿದ್ದು ಇಷ್ಟು ದಿನ ಬಂದಿರ್ತಾರೆ ಮೇಡಮ್, ನಾನು ಹಿಂಗೆ ಚುಟ್ಕೆ ಹೊಡಿಯಂಗೆ ಮಾಡ್ಬಿಡ್ತೀನಿ ಮೇಡಮ್. ಲಾಸ್ಟ್ ವರ್ಗು ಉಳಿಯೋದು ಕಷ್ಟನೇ, ಕಷ್ಟಪಟ್ಟು ಬಂದವ್ರೆ ಚಿಟ್ಕೆ. ಅಲ್ಲೇ ಒಬ್ಬ ಭಿಕ್ಷುಕನ್ನು ಒಂದ್ ನೈಟ್ ಅಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ ಅಂದ್ರೆ ನನ್ನ ಮಗನ್ ಒಂದ್ ನೈಟ್ ಅಲ್ಲಿ ನಂಬರ್ 1 ಹೀರೋ ಮಾಡಕ್ಕೆ ಕೆಪಾಸಿಟಿ ನನಗಿಲ್ವಾ? ನಾನು ಹುಚ್ಚೋಯ್ದ್ರೇನೆ ಯಾವ ಲೆವೆಲ್ಗೆ ನ್ಯೂಸ್ ಆಯ್ತು, ಅದನ್ನು ಚಾಲೆಂಜ್ ಮಾಡಿದ್ದೆ. ನಾನು ಹುಚ್ಚೋಯ್ದ್ರು ನ್ಯೂಸ್ ಆಗುತ್ತೆ ಅಂತ. ಯಾರ ಕೈಲಾರ ಬೇರೆಯವ್ರ ಕೈಲಿ ಹುಚ್ಚೋಯಿಸ್ಬಿಟ್ಟು ನ್ಯೂಸ್ ಮಾಡಿ ನೋಡೋಣ. ಬೇಡ ಬೇಡ ಆದ್ರೂ ನಮ್ಮ ಅಪ್ಪ ಅಮ್ಮ ಈ ಹಾಸ್ಪಿಟಲ್ ನರ್ಸ್ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಟ್ರು ಮಗ. ಅದಕ್ಕೇನೀಗ? ಹುಡುಗಿ ಚೆನ್ನಾಗಿಲ್ವಾ? ಹುಡುಗಿ ಸಕ್ಕತ್ತಾಗವಳೆ, ಆದ್ರೆ 100 ಸಲ ಸಿಸ್ಟರ್ ಅಂತ ಕೂಗೋವರೆಗೂ ತಿರುಗು ನೋಡಲ್ಲ ಅವಳು. ಮಚೆ ಯಾವ್ದೋ ಫ್ರೆಂಡ್ಶಿಪ್ ಸಾಂಗ್ಗಳು ಮಚೆ ತಗೊಂಬಚ್ಚಿ. ಜೀವಕ್ ಜೀವ ಕೊಡ್ತೀನಿ ನಾನು. ಮಚೆ ಅದಲ್ಲ, ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ತಗ. ಬೀಜಕ್ ಬೀಜ ಕೊಡ್ತೀನಿ ನಾನು, ಬೀಜಕ್ಕಿಂತ ಜಾಸ್ತಿ ನೀನು. ಬೀಜ ಎಲೆಗಳ ಜೊತೆ ಇರ್ತೀನಿ ನಾನು. ನಿಂಗೆ ಯಾರು ಬೀಜ ಹೊಡೆದ್ರೆ ಅವ್ರ ಬೀಜ ಹೊಡಿತೀನಿ ನಾನು. ಡಿಪ್ರೆಷನ್. ಆಕಿಗೆ 17 ನಡ್ದಾವತ್ ಹೇಳಿಳಕ್ ನನಗ. ಆಕಿಗೆ 17 ನಿನಗ 18 ಇಬ್ರಿಗೆ ಮ್ಯಾಚ್ ಹಾಕತ್ಲ ತೇಜ್ ಹೂ ಅಂದ್ಬಿಡ್ಬೇಕಲ್ಲ. ಮತ್ತ ನಾನು ಮೊದಲು ವಯಸ್ಸ ಮಾಡಿದ್ನಿ. ಹಿಂಗ ನಮಸ್ಕಾರಮ್ಮ ತಾಯಿ. ದೇವ್ರ ಹೆಸರ ಮೇಲೆ ಏನಾರ ದಾನ ಕೊಡಮ್ಮ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ನಿನ್ ಒಳ್ಳೆ ಮನ್ಸಿಗೆ ಏನಾರ ಕೊಡ್ಬೇಕ ಅನ್ಸ್ತೈತಮ್ಮ ನನ್. ಮಗಳೇ, ನಿನ್ ಜೀವನದಾಗ ಎಷ್ಟೇ ದೊಡ್ಡ ಸಮಸ್ಯೆ ಸೋಲು ದುಃಖ ಬಂದಾಗ ಇದನ್ ತೆಗಿ, ಇದು ನಿನ್ ಕಾಪಾಡ್ತೈತಿ. ಇನ್ನೂ ಒಂದ್ ಮುಖ್ಯ ಆದೇಶ, ನಿನ್ ಮೇಲೆ ಸಾಲದ ಒತ್ತಡ ಯಾವಾಗ ಜಾಸ್ತಿ ಆಗತ್ತ ಅವಾಗ ಇದನ್ ತೆಗಿ. ಅವಾಗ ನಿನ್ ಇದು ಖಂಡಿತವಾಗಿ ಕೈ ಹಿಡಿತೈತಿ. ಅಲ್ಲಪ್ಪ ಏನ್ ಮಾಡಕತ್ ನಮ್ ಟಿವಿನ? 2 ತಿಂಗಳು ಆತದ ಕಂತ್ ಕಟ್ಟಿಲ್ಲಲ್ಲಮ್ಮ, ತಗೊಂಡ್ ಹೋಗ್ ನಾನ್ ಟಿವಿ. ಇನ್ನೊಂದ್ 2 ದಿನದಾಗ ಕಟ್ಬಿಡ್ತೀನಿ ತಗರಪ್ಪ. ಇಲ್ಲಮ್ಮ, ಕಂತ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಎದಕ್ ತಗೋಗ್ ಟಿವಿ? ಸ್ವಲ್ಪ ತಡಪ್ಪ, ಇನ್ನೊಂದ್ 2 ದಿನದಾಗ ಕಟ್ಬಿಡ್ತೀವಿ. ಹಾ ಬಾ ಮಾವ. ಮನ್ಯಾಗ ನಿಮ್ಮಪ್ಪ ಇಲ್ಲ? ಇಲ್ಲ. 2 ತಿಂಗಳಿಂದ ನಿಮ್ಮಪ್ಪ 20,000 ರೂಪಾಯಿ ಸಾಲ ತಗೊಂಡ್ ನಂತಕ ಇನ್ನಾದ್ರೂ ಅದನ್ನ ಒಳ್ಳೆ ಕೊಟ್ಟಿಲ್ಲ. ನಮ್ದು ಜೀವನ ನಡಿಬೇಕಾ ಬೇಡ? ನಿಮ್ಮಪ್ಪ ಬಂದ್ಮೇಲೆ ಹೇಳು ಮನಿಗ್ ಮಾವು ಬಂದದ್ ನಂತಂದು. ನಿನ್ ಮೇಲೆ ಸಾಲದ ಒತ್ತಡ ಯಾವಾಗ ಜಾಸ್ತಿ ಆಗತ್ತ ಅವಾಗ ಇದನ್ ತೆಗಿ. ಅವಾಗ ನಿನ್ನಿದು ಖಂಡಿತವಾಗಿ ಕೈ ಹಿಡಿತೈತಿ. ಬ್ಯಾರೆ ದೇಶನಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಆದ್ರ ಡಿವೋರ್ಸ್ ಆಗ್ಬಿಡ್ತೈತಿ. ಅದ ನಮ್ ದೇಶದೊಳಗ ಸಿಟ್ಟಿನಾಗ ಜಗಳನಾಗನ
3-4 ಮಕ್ಕಳಾಗ್ಬಿಟ್ಟು ಜಗಳನೇ ಆಡ್ಲಿಲ್ಲ ಅಂದ್ರ ಅಂಗನವಾಡಿನೇ ಓಪನ್ ಮಾಡ್ಬಿಡ್ತಾರ ಅದ. ಅಲ್ಲೇ ಅಮ್ಮ, ದಿನ ಪೂರ್ತಿ ಅಡ್ಗೆ ಮನೇಲೇ ಇರ್ತಿಲ್ಲ, ಗಂಡನ್ ಜೊತೆ ಪ್ರೀತಿಯಾಗಿ ಸ್ವಲ್ಪ ಹೊತ್ತು ಮಾತಾಡ್ಬೇಕು ಅಂತ ಅನ್ಸಲ್ವೇನೆ? ಆಲ್ರೆಡಿ ತುಂಬಾ ಮಾತಾಡಾಗಿದೆ. ಹಿಂಗ್ ಮಾತಾಡಿನೇ 2 ಅಲ್ಲಿ ಮಲಗಿದಾವೆ. ನಿಮ್ ಮಾತು ಬೇಡ, ನಿಮ್ ಸವಾಸನೇ ಬೇಡ. ಅಪ್ಪೆ ಬೋರ್ ಆಗ್ತಿದೆ, ಒಂದ್ ಕತೆ ಹೇಳಿ. ಕತೆನಾ? ಒಂದೂರಲ್ಲಿ ಒಂದು ನಾಯಿ ಇತ್ತಂತೆ. ಅದು ಹೂ ಹೂ ಅಂತ ಹೇಳ್ದವ್ರ ಬಾಯಿಗೆ ಹುಚ್ಚ ಹೋಯ್ತಿತ್ತಂತೆ. ಅಪ್ಪಿ ಕತೆ ಬೇಡವಾ? ಏನಂದ್ರಿ? ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಕೈ ಮುಗಿದು ಕೇಳ್ಕೊಂತೀನಿ. ನಾನು ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನಸು. ಈ ನಿನ್ ಕನ್ಸು ನನ್ಸಾಗೋದಿಲ್ಲ. ನಿನ್ ನಮಸ್ಕಾರನ ಮಡಿಸಿ ನಿನ್ ಮುಕ್ಕಳಾಗಿಟ್ಕೋ. ಅಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ಅವತ್ ಅದೇ ಗುರುಗಳು ನಿನ್ ಬಗ್ಸಿ ನಾಕೆಟ್ ಮುಕ್ಕಳಿಗೆ ಓದಿದ್ರ ಈ ತರ ಚಪ್ರಿ ತರ ಆಗ್ತಾ ಇರ್ಲಿಲ್ಲ ನಿನ್ ಪೌಡೆ. ಮರೇ ಇಲ್ಲಿ ಬಂದ್ ಶೇಂಗಾರಿ ಬಿಗ್ ಬಾಸ್ ಜಾಸ್ತಿ ಕಿರ್ಚಾಡಿದ್ರೆ ಬಿಗ್ ಬಾಸ್ ಬಂದ್ ಬಿಡ್ತಾರೆ. ನಿನ್ ಬಾಯಿಗೊಂದು ಊಸು. ಅಕ್ಕ ನಿನ್ ಊಸ್ ಬಗ್ಗೆ ಮಾತಾಡಿಲ್ಲ ನಾವ್ ಯಾರು. ನೀ ಇಲ್ಲೇ ಬಂದ್ ಹೇತೋದ್ರು ನಿಮ್ಮನ್ ಕೇಳೋರಿಲ್ಲ ಯಾರು. ಹಾಯ್ ಮೂರ್ ಮುಕ್ಳಿ ಮುದುಕಿ. ಈರೇಶ್ ಅಕೌಂಟ್ ಹೋಗಿದೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀವಿ. ನೀವ್ ಇಬ್ರು ಕೋಲಾಟ ಯಾವಾಗ ಆಡ್ತೀರಿ ಫಸ್ಟ್ ಅದನ್ನ ಹೇಳ್ರಿ. ಒಂದ್ ಹುಡುಗಿ ಬಿಡೋ ಮುತ್ತು ಅಂದ್ರು ನೀವ್ ಬಿಡ್ತಾ ಇಲ್ಲ ಅಂದ್ರೆ ಅನ್ಕೊಂಡಿದ್ಯಲ್ವಾ? ಹಾಗಂತ ಜನ ಅಂತಾರೆ, ನಾನ್ ಅಂದಿಲ್ಲ. ಏನು ಹೇಳ್ಬೇಕು ಅಂತ ಅನಿಸ್ತಿದ್ದ ಹೇಳ್ಬಿಟ್ಟಿದೀನಿ. ಹೇಳಲಿ ಪಾಡಿಸ್ಬೇಡ. ಬಾರಿ ದೀಪಲ್ಲಿ ಹೋಗೋಣ ಸಂಧಿ ಒಳಗಡೆ. ಸಂಧಿ ಸಂಧಿಗೆ ನುಗ್ಗಬೇಡಿರೋ ಕಮಂಗಿಗಳ ಸಂಧಿಯಲ್ಲಿ ಹುಟ್ಟುವುದು ಬರೀ ಹಂದಿಗಳು ಎಂದ ಭರತ. ನಾನ್ ಶಾನ್ಭೋಗ ಮರಿಯಪ್ಪ ಮಾತಾಡ್ತಿರೋದು. ಯಜಮಾನ್ರು ಸ್ಟೇಷನ್ ಅಲ್ಲಿ ಬಂದ್ ಕುಂತವ್ರೆ, ನಿಮ್ ಹತ್ರ ಮಾತಾಡ್ಬೇಕು ಅಂತಾರೆ. ಏನು ಗೌಡ್ರು ಪೊಲೀಸ್ ಸ್ಟೇಷನ್ ಬಂದಿದಾರ? ಯಾಕೆ? ನಮ್ಮೂರ್ ಹೆಣ್ಮಗಳನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ರು. ತ್ರಿಪಾತ್ರದಲ್ಲಿ ಅಭಿನಯಿಸಿದ ಹೊಸ ಹೀರೋ ಯಾರು ಯಾರಿಗೆ ಹೇಳಿದರು ಸಂದರ್ಭ ಸಹಿತ ವಿವರಿಸಿ. 90% ಬರೀ ಹುಡುಗರೇ ಜನರೇ ಮೋಸ ಮಾಡೋದು. ಇರು ಮುತ್ತುನ ಕೇಳೋಣ. ಹೇಳ ಮುತ್ತು. ನೀನೇನ್ ಮಾಡಿದ್ಯಾ? ಟ್ರಿಪ್ ಹೋಗ್ತಿರ್ಬೇಕಾದ್ರೆ ಯಾವನಿಂದ ತೆಂಗಿಸ್ಕೊಂಡಿದ್ಯಾ ನೀನು? ನಿನಗೆ ಗೊತ್ತಿದ್ಮೇಲೆ ಅಮ್ಮ ಭಿಕ್ಷೆ ಹಾಕಿ ಅಮ್ಮ. ಈ ತರ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡಕ್ ನಿಂಗೆ ನಾಚಿಕೆ ಆಗಲ್ವಾ? ಮತ್ತೆ ನಾನು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಭಿಕ್ಷೆ ಬಿಡ್ಬೇಕಾ? ಭಿಕ್ಷೆ ಬೇಡದಿದ್ದು ದೌಲತಿಗೆ ಅಂತ ಅಮ್ಮ ಒಂದು ಆಫೀಸ್ ಮಾಡಿದ್ರೆ ಅಂತ. ಇರೋ ಒಂದು ಮುಖನೇ ನೋಡಕ್ಕಾಯ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ನೊಂದು 4 ಮುಖ ಎಲ್ಲವ ನೋಡವು. ಒಂದು ಕಣ್ಣು ಬೆಂಗಳೂರು, ಒಂದು ಕಣ್ಣು ಮಂಗಳೂರು. ಕಣ್ಣೆಲ್ಲ ಹೋಗ್ತೈತಿ?
ಒಂದು ವಾರ ಆಯ್ತವಳು ಮನ್ಕಂಡೆ ಬೇಚಾನ ಮುಜೆ ಈಗ ಹಾಸ್ಪಿಟಲ್ಗೆ ಕರ್ಕೋಗೋಣ. ಈ 1,000 ರೂಪಾಯಿ ನಿಂಗೆ 5 ಸೀರೆ ಬರುತ್ತೆ. ಈ 1,000 ರೂಪಾಯಿಗೆ ನಂಗೆ 5 ಶರ್ಟ್ ತಕೊಂಡಕ್ಕಮ್ಮ. ಇಷ್ಟು ದುಡ್ಡಿಗೆ ನಿಂಗೆ ಸಂಘದವ್ರನ್ನೆಲ್ಲ ಕರ್ಕೊಂಡು ಆರಾಮ್ ಟೂರಿಗೆ ಹೋಗ್ಲಕ್ಕ. ಅವಳೆಂತ ಮಾಡುದ ಅವಳಿಗ ನಿನ್ ಸಮ ಗೊತ್ತಿತ್ತಾನ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಲೇ ನೋಡ್ಕೊಂಡ್ ಬರಕ್ಕಾಗಲ್ವೇನ ಕಜೋರ್? ಏನೋ ನನ್ಗೆ ಖಜೂರ್ ಅಂತೀಯ? ಇರು, ಎಲ್ಲ ಇದ್ದೀರಾ? ಯಾವನೇವ ನಮ್ ಮೇರೆ ನಮ್ ಮುಂದೆ ಹೊಡ್ಸಲತ್ತನ ತಮ್ಮ ಕೊಯ್ಯ ಅಂದ್ರೆ ಕೊಡ್ಲಿನ 4 ಜನನ್ ಕರ್ಸ್ಬಿಟ್ರೆ ನೀನ್ ದೊಡ್ಡ ಪಂಟ್ರ, ನಾನು ಒಬ್ಬನ್ನೇ ಕರ್ಸ್ತೀನಿ ನಿಮ್ಗೆಲ್ಲ. ಎಲ್ಲ ಇದೆ ಮಚ? 10 ನಿಮಿಷ ನೋಡಿ ಬಂದೀಗ. ಎಲ್ಲ ಮರೇ 10 ನಿಮಿಷ ತಡ್ಕೋಗುರು ಬಂದಿಕ್ತಾನೆ. ಎಲ್ಲ ಮಚ? 10 ನಿಮಿಷ ಬಂದೆ ನೋಡಿಗ. ಬೇಗ ಬರಕ್ ಹೇಳುಗುರು. ಎಲ್ಲಿದ್ಯೋ? ಬಂದೆ 10 ನಿಮಿಷ. ಅಪ್ಪಾಜಿ ಇನ್ನೊಂದು 10 ನಿಮಿಷ. ನಕ್ಕ ನಿಲ್ಲೆಲ್ಲ ಮುಚ್ಚ ಅವನು. ಎಲ್ಲ ಮಗ? ಬಂದೆ 10 ನಿಮಿಷ. ಯಾರ್ಲೇವ ಏನ್ ಸೇಂಗಾರಿ ಒಡ ಕೆಲ್ಸ ನನಗೆ ಒಡ ನಮ್ಮನೆ ಗಂಡ ಅಂತ ಆರ್ಟ್ಸ್ ತಗೊಂಡಿದ್ದ ಮಾರೆ, ಅದು ಡಾಕ್ಟರ್ ಅಂತ ತಪ್ಪ ಕೇಳ್ರಿ. ನಮ್ಮನೆ ಗಂಡಿದ್ ಕತಿ ಅಂತ ಕೇಂತ್ರಿ, ಸೈನ್ಸ್ ತಕೊಂಡದ್ದ. 24 ಗಂಟೆ ಕೋಣೆಂಗ್ ಕೂಕೊಂಡಿತ್ತಲ್ಲ, ಎಂತರು ಒಂದ್ ಕಂಡು ಹಿಡಿತ ಈ ಕಮ್ದ. ಈಗಳು ಬೇಕಾದ್ರೆ ಕರಿತಿ ಕಾಣಿ ಕೋಣೆಂಗ್ ಎಂತದ್ದು ಕಂಡು ಹಿಡಿತಿದ್ದ. ಗುಂಡ ಗುಂಡ ಹಾ ಅಪ್ಪಯ್ಯ, ನಾ ಎಂತ ಕೊಂಡು ಹಿಡಿತಿದ್ದಿ, ಒಟ್ಟುಗಿತ್ತು ಒಳ ಬರ್ಬೇಡಿ. ಮಾ ಏನ್ ಮಾಡ್ತಾ ಇದೀಯಾ? ನಿಂಬೆ ಹಣ್ಣು ಕಟ್ಟು ಅಂದ್ರು ಅದಕ್ಕೆ ಕಟ್ತಾ ಇದ್ದೀನಿ. ಅವ್ರು ಕಟ್ಟು ಅಂತ ಹೇಳಿದ್ ನಿಂಬೆ ಹಣ್ಣು ನೀನೇನ್ ಕಟ್ತಾ ಇದೀಯಾ? ಇದ್ರಾಗ 100 ನಿಂಬೆ ಹಣ್ಣಷ್ಟು ಶಕ್ತಿ ಐತೆ ಗೊತ್ತಾ? Hello, I'm Amy. Hey, man.